ತಾಲೂಕಿನ ಶಾಸಕರಾದ BR ಪಾಟೀಲ್ ಹಾಗೂ KMF ಅಧ್ಯಕ್ಷರಾದ RK ಪಾಟೀಲ್ ಅವರ ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ಹಾಗೂ ದೇಶದ ರಾಜಕಾರಣದ ವಿರುದ್ಧ ನಾವು ದಿನಾಂಕ 26ನೇ ತಾರೀಕು ಮಾದನಿಪ್ಪರಗಾದಿಂದ ಬೆಳಗ್ಗೆ 10 ಗಂಟೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಜನಾಕ್ರೋಶ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಮಾದನಿಪ್ಪರಗಾದಿಂದ ಜಡಗ ಬಂದು ಮುಕ್ಕಾಂ ಮಾಡಿ ಮತ್ತೆ ಜಡಗದಿಂದ ಬೆಳಗ್ಗೆ 27ನೇ ತಾರೀಕು ಆಳಂದ ನಗರದ ಬಸ್ ಸ್ಟ್ಯಾಂಡ್ ಎದುರುಗಡೆ 27ನೇ ತಾರೀಕು ಸುಮಾರು 5-10 ಸಾವಿರ ಜನ ಸೇರಿ ಆಳಂದಲ್ಲಿ ನಡೆಯುತ್ತಿರುವಂಥ ಈ ಎಲ್ಲ ನಿಯಮ ಉಲ್ಲಂಘನೆ ಮಾಡಿ, ಅಧಿಕಾರ ದುರುಪಯೋಗ ಮಾಡಿ, ಬಡವರಿಗೆ ಜನಸಾಮಾನ್ಯರಿಗೆ ಸಿಗಬೇಕಾದಂಥ ಸವಲತ್ತುಗಳನ್ನು ವಂಚನೆ ಮಾಡಿ ತಮ್ಮ ಪಕ್ಷದವರಿಗೆ ಮಾತ್ರ ಕೊಡುವಂಥ ಒಂದು ಏನು ಇಲ್ಲಿ ಅನಧಿಕೃತ ಕೆಲಸ ನಡೆದವ ಅದನ್ನು ವಿರೋಧಿಸಿ, ಮತ್ತು ಆಳಂದದಲ್ಲಿ ಏನು ವಕ್ಫ್ ಆಸ್ತಿ ಅಂತಂದು ಮಠ ಮಂದಿರ ಮತ್ತು ರೈತರ ಜಮೀನು ಪಾಣಿಗಳಲ್ಲಿ ಏರಿಸಿದ್ದಾರೆ ಅದನ್ನು ವಿರೋಧಿಸಿ, ಮತ್ತು ಸಕ್ಕರೆ ಕಾರ್ಖಾನೆಯವರು ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ಸುಮಾರು 2,600 ಮಾತ್ರ ಕೊಡ್ತಾ ಇದ್ದಾರೆ. ಬೇರೆ ಎಲ್ಲ ಕಾರ್ಖಾನೆದವರು 2,800 3,000 ಕೊಡ್ಲತ್ತಾರ. ಅದಕ್ಕೆ ನಾವು ಕನಿಷ್ಠ 2,800 ಕೊಡಬೇಕು ಅಂತಂದು ಒತ್ತಾಯ ಮಾಡಿ, ಮತ್ತು ಈ ರೀತಿ ಹಲವಾರು ಒಂದು ಇವರ ಭ್ರಷ್ಟಾಚಾರದ ವಿರೋಧ ಒಂದು ಹೋರಾಟ ಜನಾಕ್ರೋಶ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ತಾಲೂಕಿನ ಸಮಸ್ತ ರೈತರು, ಪಂಚಾಯತ್ ಸದಸ್ಯರು, ಜನಸಾಮಾನ್ಯರು ಎಲ್ಲರೂ ಈ ಒಂದು ಪಾದಯಾತ್ರೆಯಲ್ಲಿ ಕೈ ಜೋಡಿಸಬೇಕು, ಭಾಗವಹಿಸಬೇಕು, ಮತ್ತು 27ನೇ ತಾರೀಕು ಪ್ರತಿಭಟನೆ ರ್ಯಾಲಿಯಲ್ಲಿ ಭಾಗವಹಿಸಿ ಈ ತಾಲೂಕಿನಲ್ಲಿ ನಡೀತಿರುವಂಥ ಭ್ರಷ್ಟಾಚಾರ ತಡೆಗಟ್ಟುವಲ್ಲಿ ನಮ್ಗೆ ಸಹಕಾರ ಮಾಡಬೇಕು. ಮತ್ತು ಎಲ್ಲ ಅಧಿಕಾರಿಗಳು ಏನು ಭ್ರಷ್ಟಾಚಾರಕ್ಕೆ ಸಹಕಾರ ನೀಡ್ಲತ್ತಾರ ಅವರಿಗೂ ಕೂಡ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಂದು ಒತ್ತಾಯ ಮಾಡೋರಿದ್ದೀವಿ. ಅದಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಕೇಳ್ಕೊತೀವಿ.